ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ತುಂಬ ಜನ ಬಂದುಬಿಟ್ಟು ನಂಗೆ ಕಮೆಂಟ್ಸ್ಗಳನ್ನ ಮಾಡ್ತೀರಾ, ನನ್ನ ಚಾನಲ್ ಬಂದುಬಿಟ್ಟು ಸರ್ಚಲ್ಲಿ ಬರ್ತಾ ಇಲ್ಲ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನಿಮ್ಮ ಚಾನಲ್ಲು ನ್ಯೂ ಚಾನಲ್ ಏನಾದರೂ ಇದ್ದರೆ ಸರ್ಚಲ್ಲಿ ಬರ್ತಾ ಇರಲ್ಲ. ಸೊ ಈವನ್ ನಂದು ಕೂಡ ನ್ಯೂ ಚಾನಲ್ ಇದ್ದಾಗ ಸರ್ಚಲ್ಲಿ ಬರ್ತಾ ಇದ್ದಿಲ್ಲ. ನಾನೇ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲ್ನ ಬೇರೆ ಅಕೌಂಟಿಂದ ಸರ್ಚ್ ಮಾಡ್ತಾಯಿದ್ರೆ ಸರ್ಚಲ್ಲಿ ಬರ್ತಾನೇ ಇದ್ದಿಲ್ಲ. ಓಕೆನಾ? ಸೊ ಸೇಮ್ ಇದೇ ಥರ ಇದೇ ಪ್ರಾಬ್ಲಮ್ ನೀವೂ ಫೇಸ್ ಮಾಡ್ತಾ ಇರ್ತೀರಾ. ಸೊ ಯಾವ ಥರ ನಿಮ್ಮ ಚಾನಲ್ನ ಸರ್ಚಲ್ಲಿ ತೊಗೊಬರೋದು? ಓಕೆನಾ? ಸೊ ಒಂದು ಸೆಟ್ಟಿಂಗಲ್ಲಿ ನೀವು ಒಂದು ಸೆಟ್ಟಿಂಗ್ ಎರಡು ಸೆಟ್ಟಿಂಗ್ ಇದೆ. ಸೊ ಎರಡು ಸೆಟ್ಟಿಂಗಲ್ಲಿ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ನಿಮಗೆ ಇವತ್ತು ಆ ಸೆಟ್ಟಿಂಗ್ ಮಾಡಿದರೆ ನಾಳೆ ನಿಮ್ಮ ಚಾನಲಲ್ಲಿ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಎರಡೂ ಸೆಟ್ಟಿಂಗ್ಸ್ ನೀವೇನಾದರೂ ಮಾಡಿದರೆ 3 ಗಂಟೆ ನಂತರ ನಿಮ್ದು ಏನಾಗುತ್ತೆ, ಚಾನಲ್ ಸರ್ಚಲ್ಲಿ ಬಂದುಬಿಡುತ್ತೆ. ಓಕೆನಾ? ಯಾವ ಥರ ನಮ್ಮ ಚಾನಲ್ಸ್ಗಳನ್ನ ಸರ್ಚ್ ಲಿಸ್ಟಲ್ಲಿ ತೊಗೊಬರೋದು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರ್ಯಾರ್ದೆಲ್ಲ ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರ್ತಿಲ್ಲ, ವಿಡಿಯೋ ಫುಲ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ನಾವು ಏನು ಮಾಡಬೇಕು ಸೆಟ್ಟಿಂಗ್ಸಲ್ಲಿ ಅಂತ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ನಾನಿಲ್ಲಿ ಸೈಡಲ್ಲಿ ಆನ್ನ ಮಾಡಿದೆ, ನೀವು ನೋಡ್ಬೋದು. ಓಕೆನಾ? ಓಕೆ ಗೈಸ್, ನಾವೀಗ ಬಂದಿದ್ದೀವಿ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ತುಂಬ ಜನದ್ದು ಏನಾಗುತ್ತೆ, ನೇಮ್ ಬಂದುಬಿಟ್ಟು ಸರ್ಚಲ್ಲಿ ಬರ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ಗೆ ನೋಡಿ, ಯೂಟ್ಯೂಬ್ ಏನಿದೆ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ತೀನಿ. ಹೀನಾ ಕ್ರಿಯೇಟರ್ ಹೀನಾ ಅಂತ ಹಾಕಿದ್ದು ನೋಡಿ, ಹೀನಾ ಕ್ರಿಯೇಟರ್ 0.4 ಅಂತ ಬಂದುಬಿಡ್ತು. ಈ ಥರ ನಮ್ಮ ಚಾನಲ್ ನೇಮು ಶೋ ಆಗುತ್ತೆ ಆ್ಯಂಡ್ ವೀಡಿಯೋಸ್ಗಳು ಶೋ ಆಗುತ್ತೆ. ಸೊ ಸೇಮು ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವ್ರಿಗೆ ಬಂದುಬಿಟ್ಟು ಶೋ ಆಗ್ತಾ ಇರಲ್ಲ. ಐ ಮೀನ್ ಸರ್ಚ್ ಮಾಡಿದ್ರು ಬರ್ತಾ ಇರಲ್ಲ. ಓಕೆನಾ? ಸೊ ಏನು ರೀಸನಿಗೆ ಬರ್ತಾ ಇರಲ್ಲ, ಏನು ನಾವು ಸೆಟ್ಟಿಂಗ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಓಕೆನಾ? ಸೊ ಸಿಂಪಲ್ಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಸರ್ಚಲ್ಲಿ ಬಂದುಬಿಟ್ಟು ನೀವು ಟೈಪ್ ಮಾಡಬೇಕು studio.youtube.com ಅಂತ. ಓಕೆನಾ? ಇಷ್ಟು ಸ್ಪೇಸ್ ಏನು ಕೊಡ್ದಲೇ studio.youtube.com ಅಂತ ಟೈಪ್ ಮಾಡಿ. ಓಕೆನಾ? ಟೈಪ್ ಮಾಡಾದ್ಮೇಲೆ ಗೈಸ್ ನೋಡಿ, ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ? ನಿಮ್ಮದು ಚಾನಲ್ ಏನಿದೆ ಅದು ಓಪನ್ ಆಗಿ ಬಂದುಬಿಡುತ್ತೆ. ಓಕೆನಾ? ಸೊ ಸಿಂಪಲ್ ಈಗ ನಾವು ಇಲ್ಲಿ ಏನು ಮಾಡಬೇಕು, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಓಕೆನಾ? ಸೆಟ್ಟಿಂಗ್ದು ಆಪ್ಷನ್. ಸೊ ಸಿಂಪಲಿ ನಾವು ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಮಗೆ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕು, ಚಾನೆಲ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಸೊ ಸಿಂಪಲ್ಲಿ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮದು ಏನು ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ, ಇಲ್ಲಿ ಕಂಟ್ರಿ ಆಫ್ ರೆಸಿಡೆಂಟ್ ಅಂತ ಇದೆ. ಸೊ ಸಿಂಪಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇರೆ ಯಾವುದಾದ್ರೂ ಕಂಟ್ರಿ ಸೆಲೆಕ್ಟ್ ಇದ್ದರೆ, ಇಲ್ಲಾಂದರೆ ಇಲ್ಲಿ ನನ್ ಅಂತ ಏನಾದರೂ ಇದ್ದರೆ ಸಿಂಪಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕಂಟ್ರಿ ಫುಲ್ ಎಲ್ಲ ಎಷ್ಟು ಕಂಟ್ರೀಸ್ ಇದೆ ಎಲ್ಲನೂ ಓಪನ್ ಆಗಿ ಬಂದುಬಿಡುತ್ತೆ. ಸೊ ನಾವೇನು ಮಾಡಬೇಕು, ನಮ್ಮ ಇಂಡಿಯಾ ಕಂಟ್ರಿ ಏನಿದೆ ಅದನ್ನು ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ನಾನು ಹೇಳ್ತಾ ಇರೋದು. ಅದಾದಮೇಲೆ ನೋಡಿ ಗೈಸ್, ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಏನು ಆಪ್ಷನು? ಆ್ಯಂಡ್ ಇಲ್ಲಿ ನೀವು ನೋಡ್ತಾನೂ ಇರ್ಬೋದು, ತುಂಬ ಕೀವರ್ಡ್ಸ್ನೂ ಕೂಡ ನಾನು ಹಾಕಿದ್ದೀನಿ. ಓಕೆನಾ? ಸೊ ಇಲ್ಲಿ ಕೀವರ್ಡ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ್ಯಂಡ್ ಇಲ್ಲಿ ತುಂಬ ಕೀವರ್ಡ್ಸ್ ಡಿಫ್ರೆಂಟ್ ಟೈಪಲ್ಲಿ ನನ್ನ ನೇಮ್ ಏನಿದೆ ನಾನು ಆ್ಯಡ್ನ ಮಾಡಿದ್ದೀನಿ. ಆ್ಯಂಡ್ ಕೆಲವೊಬ್ರದ್ದು ಟೆಕ್ ಚಾನಲ್ ನೇಮ್ಸ್ಗಳನ್ನೂ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಸೊ ಸಿಂಪಲಾಗಿ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ನೇಮ್ ಏನಿರುತ್ತೆ ನಿಮ್ಮ ಸರ್ಚ್ ಲಿಸ್ಟಲ್ಲಿ ಬರಬೇಕಂದ್ರೆ, ನಿಮ್ಮ ನೇಮ್ ಸರ್ಚ್ ಲಿಸ್ಟಲ್ಲಿ ಬರಬೇಕಂದ್ರೆ, ಸೊ ಸಿಂಪಲಿ ನೀವು ಇಲ್ಲಿ ಹೀನಾ ಕ್ರಿಯೇಟರ್ 0.4 ಅಂತ ನಾನು ಹಾಕಿದ್ದೀನಲ್ಲ, ಸೊ ಸಿಂಪಲಿ ಫಸ್ಟು ನಿಮ್ಮ ನೇಮ್ ಏನಿದೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಒಂದು ಸಲ ಬಿಡಿಸಿ ಬರ್ಕೊಳ್ಳಿ. ಅದಾದಮೇಲೆ ಹೀನಾ ಕ್ರಿಯೇಟರ್ 0.4 ಇಲ್ಲ 0.4 ಕ್ರಿಯೇಟರ್ ಹೀನಾ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ಟು ನಿಮ್ಮ ನೇಮ್ನ ಹಾಕ್ತಾರೆ. ಆ ಥರನೂ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಲೈಕ್ ನಾನಿಲ್ಲಿ ಹಾಕ್ತೀನಿ, ಹೀನಾ ಅಂತ ಹಾಕ್ತೀನಿ. ಲೈಕ್ ಹೀನಾ ಕ್ರಿಯೇಟರ್ 0.4 ಅಂತ. ಕೆಲವೊಬ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಕೂಡ ಬರೀತಾರೆ. ಸೊ ನಾನು ಈ ಥರನೂ ಬರೆದ್ಬಿಟ್ಟು ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗೇನಾಗುತ್ತೆ, ನಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ. ಈ ಥರ ಒಂದು ಕೀವರ್ಡ್ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನಾವು ಏನಕ್ಕೆ ಈ ಥರ ಆ್ಯಡ್ ಮಾಡಬೇಕಂದ್ರೆ, ಸೊ ನಾವು ಯೂಟ್ಯೂಬ್ಗೆ ಹೇಳೋದು. ಓಕೆನಾ? ಈ ಥರ ಹೆಸರು ನಮ್ಮ ಆಡಿಯನ್ಸ್ಗಳು ಸರ್ಚ್ ಮಾಡ್ತಾರೆ, ನಮ್ಮ ಆಡಿಯನ್ಸ್ ಹತ್ರ ನಮ್ಮ ನೇಮ್ನ ರೀಚ್ ಮಾಡಿಸಿ ಅಂತ. ಓಕೆನಾ? ಅವ್ರ ಮುಂದೆ ನಮ್ಮ ಚಾನಲ್ನ ಶೋ ಮಾಡಿಸಿ ಅಂತ ನಾವು ಯೂಟ್ಯೂಬ್ಗೆ ಹೇಳೋದು. ಈ ಕೀವರ್ಡ್ಸ್ ಹಾಕೋ ಮುಖಾಂತರ ನಾವು ಯೂಟ್ಯೂಬ್ಗೆ ಹೇಳೋದು. ಓಕೆನಾ? ಅದಕ್ಕೆ ನಾವು ಹೇಳೋದು ಕೀವರ್ಡ್ಸ್ಗಳನ್ನ ಏನಿದೆ ಹಾಕಿ ಅಂತ. ಓಕೆನಾ? ಸೊ ಈ ಥರ ನೀವು ಬರ್ಕೋಬೇಕು. ಅದಾದಮೇಲೆ ನೀವು ಯಾವ ಕ್ಯಾಟಗರಿ
ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಕ್ಯಾಟಗರಿ ಅವ್ರದ್ದು ಒಂದು 4-5 ಚಾನಲ್ಸ್ನ ಸೆಲೆಕ್ಟ್ ಮಾಡಿ ಯಾರ್ದು ಪಾಪ್ಯುಲರ್ ಚಾನಲ್ ಇದೆ, ನೀವು ಯಾವ ಕ್ಯಾಟಗರಿ ಲೈಕ್ ಕುಕ್ಕಿಂಗ್ ಚಾನಲಲ್ಲಿ ಯಾರ್ಯಾರು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ, ಅದಾದಮೇಲೆ ವ್ಲಾಗ್ ಚಾನಲಲ್ಲಿ ಯಾರ್ಯಾರು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ, ಟೆಕ್ ಚಾನಲಲ್ಲಿ ಯಾರೆಲ್ಲ ದೊಡ್ಡ ಕ್ರಿಯೇಟರ್ಸ್ ಇದೆ ಮಿಂಗಿದ್ದಾರೆ, ಆ್ಯಂಡ್ ರೋಸ್ಟಿಂಗ್ ಚಾನಲ್ ಯಾರಾದರೂ ಮಾಡ್ತಿದ್ರೆ ಅವ್ರ ಚಾನಲಲ್ಲಿ ಯಾರ್ಯಾರು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ ಅವ್ರ ಚಾನಲ್ನ ಕೂಡ ನೀವಿಲ್ಲಿ ಒಂದು ಕೀವರ್ಡ್ನ ಮಾಡಿ ಹಾಕಿ ಅವ್ರ ಆಡಿಯನ್ಸ್ ಏನಿರ್ತಾರೆ ಆಗ ಅವ್ರ ಆಡಿಯನ್ಸ್ ಹತ್ರನೂ ನಿಮ್ಮದು ಇಂಪ್ರೆಷನ್ಸ್ ಹೋಗುತ್ತೆ. ಓಕೆನಾ, ಹೋದಾಗ ಏನಾಗುತ್ತೆ ಅವ್ರ ಕಣ್ಮುಂದೆ ನಿಮ್ಮ ವಿಡಿಯೋ ಬಂದಾಗ ಅವ್ರು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ. ಓಕೆನಾ, ಅದೇ ರೀಸನ್ ನಾವು ಹೇಳೋದು ಕೀವರ್ಡ್ಸ್ಗಳನ್ನ ಹಾಕಿ ಅಂತ. ಓಕೆನಾ, ಇದಾಯಿತು. ಎಲ್ಲಿ ಹಾಕಬೇಕು ನೀವು ಕೀವರ್ಡ್ಸು? ಇಲ್ಲಿ ಚಾನಲಲ್ಲಿ ನಿಮ್ಗೊಂದು ಸಲ ತೋರಿಸ್ಬಿಡ್ತೀನಿ. ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಈ ಕೀವರ್ಡ್ಸ್ ಓಪನ್ ಆಗುತ್ತೆ, ಇಲ್ಲಿ ಕೀವರ್ಡ್ಸ್ಗಳನ್ನ ಹಾಕಿ. ಓಕೆನಾ, ನನ್ನ ನೇಮ್ ಹಾಕಿಬಿಡ್ಬೇಡಿ, ಆಮೇಲೆ ನಾನು ಇಲ್ಲಿ ತೋರಿಸಿದ್ದೀನಿ ಇಲ್ಲಿ ನಾನೇ ಹಾಕಿರೋ ಓನ್ ಕೀವರ್ಡ್ಸ್ ಇದೆ ಇದನ್ನೇ ಹಾಕ್ತೀನಿ ಅಂತ. ಓಕೆನಾ, ಸೊ ನಿಮ್ಮ ಚಾನಲ್ ನೇಮ್ ಏನಿರುತ್ತೆ ಅದನ್ನು ಹಾಕಿ. ಇದಾಯಿತು ನಮ್ಮದು ಮೊದಲನೇ ಸೆಟ್ಟಿಂಗು. ಓಕೆನಾ, ಸೊ ಫಸ್ಟ್ನೇ ಸೆಟ್ಟಿಂಗ್ ಬಂದುಬಿಟ್ಟು ಈ ಸೆಟ್ಟಿಂಗ್ ನೀವು ಮಾಡಿದಾಗ ನೆಕ್ಸ್ಟ್ ಡೇ ಏನಾಗುತ್ತೆ ನಿಮ್ಮ ಚಾನಲ್ಲು ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಈಗ 3 ಗಂಟೆಯಲ್ಲಿ ನಮ್ಮ ಚಾನಲ್ ಸರ್ಚಲ್ಲಿ ಬರಬೇಕಂದ್ರೆ ನಾವು ಏನು ಮಾಡಬೇಕು? ಸೊ ಅದಕ್ಕೂ ಒಂದಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಒಂದು ನಿಮಿಷ ಇದು ಸೇವ್ ಮಾಡ್ಕೋತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ಈಗ ನಮಗೆ ಇನ್ನೊಂದು ಸೆಟ್ಟಿಂಗ್ ಹೇಳಿದ್ನಲ್ಲ ನಿಮಗೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೋಬೇಕು. ಓಕೆನಾ, ಓಪನ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಬರ್ತೀನಿ ನಾನು. ಇಲ್ಲಿ ನಿಮಗೆ ಯು ಬಟನ್ ಕಾಣಿಸ್ತಿದೆಯಾ, ನಿಮ್ಮದು ಯು ಬಟನ್ನು ಇಲ್ಲಿ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ. ಓಕೆ, ಟರ್ನ್ ಆನ್ ಇಂಕಿಟೋ ಮೋಡ್ ಅಂತ ಇದೆಯಲ್ಲ, ಇಂಕಿಟಿಕೋ ಮೋಡ್ ಅಂತ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಫ್ರೆಶ್ ಯೂಟ್ಯೂಬ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ಸಿಂಪಲಿ ಇಲ್ಲಿ ಸರ್ಚಲ್ಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು? ಒಂದು ನಿಮಿಷ. ಹೀನಾ ಕ್ರಿಯೇಟರ್ 0.4 ಒಂದು ನಿಮಿಷ, ಏನು 30 ಆಗಿಬಿಟ್ಟಿದೆ, 0.4. ಓಕೆನಾ, ಅದಾದಮೇಲೆ ನಾನು ಈ ಥರ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ನೋಡಿ ನನ್ನ ಚಾನಲ್ ಏನಿದೆ ಓಪನ್ ಆಗಿ ಬಂದಿದೆ. ಓಕೆನಾ, ಸೊ ನಿಮ್ಮದು ಕಾಣಿಸ್ತಿರಲ್ಲ ಯಾಕಂದರೆ ನಿಮ್ಮದು ಹೊಸ ಚಾನಲ್. ನಂದು ಕಾಣಿಸ್ತಿದೆ ಯಾಕಂದರೆ ನಂದು ಆಲ್ರೆಡಿ ನೀವು ಕೀವರ್ಡ್ಸ್ ಎಲ್ಲ ಹಾಕಿ ಸರ್ಚ್ ಲಿಸ್ಟಲ್ಲಿ ಬಂದಿದೆ ನಂದು. ಓಕೆನಾ, ನಿಮ್ಮದು ಕಾಣಿಸಲ್ಲ, ಇಲ್ಲಿ ಬೇರೆ ಯಾವುದಾದ್ರೂ ಚಾನಲ್ ಓಪನ್ ಆಗ್ಬೋದು. ಓಕೆನಾ, ಅದಕ್ಕೆ ನೀವು ಏನು ಮಾಡಬೇಕು, ಸಿಂಪಲ್ ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ, ಆ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಸರ್ಚ್ ಫಿಲ್ಟರ್ಸ್ ಅಂತ. ಓಕೆನಾ, ಸೊ ಸಿಂಪಲ್ಲಿ ನೀವೇನು ಮಾಡಬೇಕು, ಸರ್ಚ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಟೈಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಟೈಪು ಆಲ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚಾನಲ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ಟೈಪ್ ಆಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಯಾರೋ ಬಟನ್ ಇರ್ತಲ್ಲ ಕ್ಲಿಕ್ ಮಾಡಿ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಅಪ್ಲೈ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಕಣ್ಮುಂದೆ ಚಾನಲ್ಸ್ಗಳು ತುಂಬ ಬರುತ್ತೆ. ಓಕೆನಾ, ಒಂದು ನಿಮಿಷ, ಇನ್ನೊಂದು ಸಲ ನಾನು ಈ ಥರ ಇದ್ರ ಮೇಲೆ ಒಂದು ನಿಮಿಷ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾಗ ಇಲ್ಲಿ ಇನ್ನೊಂದು ಸಲ ಸರ್ಚ್ ಫಿಲ್ಟರು, ಇಲ್ಲಿ ಚಾನೆಲ್ಸು. ಓಕೆನಾ, ಅಪ್ಲೈ. ಸೊ ನೋಡಿ ಗೈಸ್, ಇಲ್ಲಿ ಚಾನಲ್ಸ್ಗಳು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾರ್ದೆಲ್ಲ ಚಾನಲ್ಸ್ ಇದೆ ಬಂದುಬಿಡುತ್ತೆ. ಆ ಹೆಸರಲ್ಲಿ ಯಾರೆಲ್ಲ ಚಾನಲ್ ಓಪನ್ ಮಾಡಿದ್ದಾರೆ ಬಂದುಬಿಡ್ತಾರೆ. ಸೊ ಇಲ್ಲಿ ಹೀನಾ ಕ್ರಿಯೇಷನ್ ಅಂತ ಯಾರೋ ಓಪನ್ ಮಾಡಿದ್ದಾರೆ, ಆ್ಯಂಡ್ ಹೀನಾ ಕ್ರಿಯೇಷನ್ ಅಂತ ಇನ್ನೊಬ್ರದ್ದು ಇದೆ. ಸೊ ನಂದೇ ಟಾಪಲ್ಲಿರೋದು. ಓಕೆನಾ, ನಿಮ್ಮದು ಎಲ್ಲಾದರೂ ಇಲ್ಲಿ ಕೆಳಗಡೆ ಇಲ್ಲ ಇನ್ನೂ ಚಾನಲ್ಸ್ ಶೋ ಆಗುತ್ತೆ, ಅಲ್ಲೆಲ್ಲಾದರೂ ಇರುತ್ತೆ. ಓಕೆನಾ, ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಚಾನಲ್ನ ಒಂದು ಸಲ ಓಪನ್ ಮಾಡಬೇಕು, ಓಪನ್ ಮಾಡಿ ಬಿಡಬೇಕು. ಓಕೆನಾ, ಒಂದು ಸಲ ಓಪನ್ ಮಾಡಿ ನೋಡಿ. ಅದಾದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ಹೋಮಿಗೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಸರ್ಚ್ ಮಾಡಿ ಹೀನಾ ಕ್ರಿಯೇಟರ್ 0.4. ಓಕೆನಾ, ಈ ಥರ ಒಂದು ಸಲ ಸರ್ಚ್ ಮಾಡಿ ಮತ್ತೆ ಒಂದು ಸಲ ಓಪನ್ ಮಾಡಿ ಚಾನಲ್, ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿಂದ ರಾಂಗ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಚಾನಲ್ ನೇಮ್ ಹಾಕಿಬಿಟ್ಟು ಸರ್ಚ್ ಮಾಡಿ. ಈ ಥರ 3-4 ಸಲ ಇಂಕಿಟಿಕೋ ಮೋಡ್ ಏನಿದೆ ಇದರಲ್ಲಿ ಮಾಡಿ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಒಂದು 2-3 ಸಲ ನಿಮ್ಮ ಚಾನಲ್ನ ಓಪನ್ ಮಾಡಿ. ಆಮೇಲೆ 3 ಗಂಟೆ ನಂತರ ಏನಾಗುತ್ತೆ, ನಿಮ್ಮ ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಹೆಂಗೆ ಬರುತ್ತೆ ಚಾನಲ್ ಸರ್ಚ್ ಲಿಸ್ಟಲ್ಲಿ? ಈ ಥರ ಮಾಡೋದ್ರಿಂದ ನೀವು ಸರ್ಚ್ ಮಾಡ್ತಾನೇ ಇದ್ದರೆ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಈ ನೇಮ್ ಅವ್ರದ್ದು ಚಾನಲ್ ಜಾಸ್ತಿ ಸರ್ಚ್ ಆಗ್ತಾ ಇದೆ, ಸೊ ನಾವು ಇವ್ರದ್ದು ಚಾನಲ್ ಸರ್ಚ್ ಲಿಸ್ಟಲ್ಲಿ ತರಬೇಕಂತ. ಸೊ ಆಗ ನಿಮ್ಮ ಚಾನಲ್ ಏನಾಗುತ್ತೆ, ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ನೀವು ಏನೆಲ್ಲ ಸೆಟ್ಟಿಂಗ್ ಮಾಡಬೇಕು. ಫಸ್ಟು ಕೀವರ್ಡ್ಸ್ ಸೆಟ್ಟಿಂಗ್ ಏನಿದೆ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಕೀವರ್ಡ್ಸ್ಗಳನ್ನ ಹಾಕಿ, ಅದಾದಮೇಲೆ ಯೂಟ್ಯೂಬಿಗೆ ಬಂದುಬಿಟ್ಟು ಇಂಕಿಟಿಕೋ ಮೋಡ್ ಏನಿದೆ ಆನ್ ಮಾಡಿಕೊಂಡು ನಿಮ್ಮ ಚಾನಲ್ನ ಸರ್ಚ್ ಮಾಡಿ. ಅದಾದಮೇಲೆ ಫಿಲ್ಟರಲ್ಲಿ ಹೋಗ್ಬಿಟ್ಟು ಚಾನಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಚಾನಲ್ನ ಒಂದು 3-4 ಸಲ ಓಪನ್ ಮಾಡಿ, ಆಗ ನಿಮ್ಮ ಚಾನಲ್ ಸರ್ಚ್ ಲಿಸ್ಟಲ್ಲಿ ಬಂದುಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಉಳ್ಕೊಂಡಿದ್ರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬಿಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.